ಗಾಂಧಿ ಕ್ಷಮೆ ಕೇಳಬೇಕು. ಒಂದೇ ಮಾತ್ರ ಗೀತೆಗೆ ಅವಮಾನ ಮಾಡುವ ಸೋನಿಯಾ ಗಾಂಧಿ ಕ್ಷಮೆ ಕೇಳಬೇಕು. ವಂದೇ ಮಾತರಂ, ವಂದೇ ಮಾತರಂ. बोलो भारत माता की जय, बोलो भारत माता की जय, बोलो भारत माता की जय, बोलो भारत माता की जय. ವಂದೇ ಮಾತರಂ ಗೀತೆಗೆ ಅವಮಾನ ಮಾಡಿದ ಸೋನಿಯಾ ಗಾಂಧಿ ಕ್ಷಮೆ ಕೇಳಬೇಕು. ಅವಮಾನ ಮಾಡಿದ ಸೋನಿಯಾ ಗಾಂಧಿ ಕ್ಷಮೆ ಕೇಳಬೇಕು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. बोलो भारत माता की जय. ಹಿಂದೆ ಬರೋಣ. ಹಿಂದೆ ಬನ್ನಿ, ಅದು ಸಿಗಲ್ಲ. ನಿನಗೆ ಶಕ್ತಿ ಆಗೋದು ರಾಷ್ಟ್ರೀಯ ಗೀತೆಗೆ ಅವಮಾನ ಮಾಡಿದ ಸೋನಿಯಾ ಗಾಂಧಿಗೆ ಗಾಂಧಿಗೆ ಒಂದೇ ಮಾತರಂ, ಒಂದೇ ಮಾತರಂ. ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಿನ್ನೆ ಆಗಸ್ಟ್ 15ನೇ ದಿನದಂದು ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಒಂದೇ ಮಾತರಂ ಹಾಡನ್ನು, ನಮ್ಮ ದೇಶಭಕ್ತಿ ಹಾಡನ್ನು, ತಾಯಿ ಭಾರತಾಂಬೆಗೆ ಗೌರವ ಸಲ್ಲಿಸುವಂಥ ಒಂದು ಒಂದೇ ಮಾತರಂ ಗೀತೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಬೇಕು ಅಂತೇಳಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರೂ ಕೂಡ ಒಂದೇ ಮಾತರಂ ಗೀತೆಗೆ ಅವರು ಮಾಡಿರೋಂಥ ಅಪಮಾನ ನಮ್ಮ ಇಡೀ ಭಾರತೀಯರು ಯಾರೂ ಕೂಡ ಅವ್ರನ್ನ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ ಬಂಧುಗಳೇ. ಇವತ್ತು ನಮ್ಮ ಭಾರತ ಸರ್ಕಾರ ಒಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಬಂಕಿಮ್ ಚಂದ್ರ ಚಟರ್ಜಿ ಅವರು ಏನು ಹಾಡನ್ನು ಬರೆದಿದ್ದಾರೆ ಆ ಹಾಡನ್ನು ಸಂಪೂರ್ಣವಾಗಿ 3 ನಿಮಿಷಗಳ ಕಾಲ ಸಂಪೂರ್ಣ ಹಾಡನ್ನು ಹಾಡಬೇಕು ಅಂತೇಳಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಎಲ್ಲ ಕಡೆ ಕೂಡ ಇವತ್ತೊಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದನ್ನು ಧಿಕ್ಕರಿಸಿದ್ದಾರೆ ಅಂತಂದರೆ ಇವರೇನು ನಮ್ಮ ಭಾರತ ಮಾತೆಗೆ ಅಗೌರವವನ್ನು ಸಲ್ಲಿಸಿದ್ದಾರೆ. ಇಟಲಿ ಸೋನಿಯಾ ಗಾಂಧಿ ಅವರಿಗೆ ಆ ಇಟಲಿ ಮೇಲೆ ಇರುವಂಥ ಒಂದು ಪ್ರೀತಿನೇ ಬಿಟ್ಟರೆ ನಮ್ಮ ಭಾರತಾಂಬೆಯ ಮೇಲೆ ಸೋನಿಯಾ ಗಾಂಧಿಗೆ ಅವರ ಪುತ್ರರಾಗಿರುವಂಥ ರಾಹುಲ್ ಗಾಂಧಿಗೆ ಯಾವುದೇ ಒಂದು ರೀತಿ ಗೌರವ ಇಲ್ಲ ಅನ್ನೋದು ಇವತ್ತು ಇಡೀ ದೇಶಕ್ಕೆ ಅರ್ಥ ಆಗಿರುವಂಥದ್ದು. ಇವತ್ತು ನಾನು ನೋಡ್ತಾ ಇದ್ದೆ, ನಾನು ನಿನ್ನೆ ಸಂಪೂರ್ಣ ವಿಡಿಯೋ ಎಲ್ಲ ಟಿ ವಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಮೇಲೆ ಇವತ್ತು ಬೆಳಿಗ್ಗೆ ಕಾಂಗ್ರೆಸ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಬಗ್ಗೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ವಿಡಿಯೋಗಳನ್ನು ಅವ್ರು ಬಿಟ್ಟಿದ್ದಾರೆ. ಅಂದರೆ ಒಂದೇ ಮಾತರಂ ಹಾಡು ಪ್ರಾರಂಭ ಆಗೋ ಟೈಮ್ನಲ್ಲಿ ಸೋನಿಯಾ ಗಾಂಧಿ ಏನು ಕೇಳ್ತಾ ಇದ್ರಲ್ಲ, ಒಂದೇ ಅರ್ಧ ನಿಮಿಷದ ವಿಡಿಯೋಗಳನ್ನ ಹಾಕ್ಬಿಟ್ಟಿದ್ದಾರೆ. ಪೂರ್ತಿ ವಿಡಿಯೋಗಳನ್ನು ಅವರು BJP ಪಕ್ಷದವರೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಬಂದಿರುವಂಥದ್ದು. ಅರ್ಧ ಹಾಡು ಆದ ತಕ್ಷಣ ಸೋನಿಯಾ ಗಾಂಧಿ ಅವರು ಅದನ್ನು ನಿಲ್ಲಿಸಲಿಕ್ಕೆ ಸಂಜ್ಞೆ ಮಾಡಿರುವಂಥದ್ದು ಮತ್ತು ಕೂಗಾಡ್ತಾ ಇರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅರ್ಥ ಆಯಿತು ಸೋನಿಯಾ ಗಾಂಧಿ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ದೊಡ್ಡ ಅನಾಹುತ ಆಗುವಂಥ ಸಮಯ ಬಂದುಬಿಟ್ಟಿದೆ ಅಂತೇಳಿ ಅವ್ರು ಎಷ್ಟು ಎಚ್ಚರ ನೀಡ್ತಾ ಇದ್ರು ಕೂಡ ಖರ್ಗೆ ಅವ್ರ ಮಾತನ್ನು ಕೂಡ ಅವರು ಕೇಳ್ತಾ ಇದ್ದಿಲ್ಲ. ಇದನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಸಿ ನೋಡಿದ್ದೀವಿ. ಹಾಗಾಗಿ ಇಡೀ ಭಾರತೀಯರ ಒಂದು ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವರು ಕ್ಷಮೆಯನ್ನು ಕೇಳಬೇಕು. ಒಂದೇ ಮಾತರಂ ಗೀತೆಗೆ ಅವರು ಮಾಡಿರೋಂಥ ಅಪಮಾನಕ್ಕೆ ನಮ್ಮ ಇಡೀ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಅವರು ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಈ ಮೂಲಕ ಭಾರತೀಯ ಜನತಾ ಪಕ್ಷ
ನಮ್ಮ ಗಂಗಾವತಿ ಘಟಕದ ವತಿಯಿಂದ ನಾವು ಆಗ್ರಹವನ್ನು ವ್ಯಕ್ತಪಡಿಸ್ತಾ ತಕ್ಷಣ ಸೋನಿಯಾ ಗಾಂಧಿ ಕ್ಷಮೆ ಕೇಳಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ.